ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 10 ನಿಮಿಷದೊಳಗೆ ನಾವು ಕ್ರಿಸ್ಪಿ ಆಗಿರುವಂಥ ಮಸಾಲೆ ದೋಸೆನ ಮಾಡ್ಕೋಬೋದು. ಅದು ತುಂಬ ಹೆಲ್ದಿ ಆಗಿರುವಂಥ ಮಸಾಲೆ ದೋಸೆ. ಇದು ಯಾವುದೇ ರೀತಿ ಅಕ್ಕಿ ಬೇಳೆ ಏನು ನಿಮ್ಗೆ ನೆನೆಸೋ ಜಂಜಾಟ ಇರೋದಿಲ್ಲ, ಅಥವಾ ಪರ್ಮೆಂಟೇಷನ್ ಮಾಡ್ಬೇಕಂತ ಸಹ ಇಲ್ಲ. 10 ನಿಮಿಷದೊಳಗೆ ನೀವು ಈ ಹೆಲ್ದಿ ಆಗಿರುವಂಥ ದೋಸೆನ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ ಅಳತಿಯೊಳಗೆ ಅವಲಕ್ಕಿನ ತಗೊಂಡನಿ. ಈ ಅವಲಕ್ಕಿನ ಇವಾಗ ನಾನಿಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಂಡ ನೋಡ್ರಿ. ನಾನಿಲ್ಲಿ ಗಟ್ಟಿಯಾಗಿರುವಂತ ಅವಲಕ್ಕಿನ 1 ಕಪ್ ನಷ್ಟು ತಗೊಂಡನಿ. ನೀವು ಬೇಕಂದ್ರೆ ತೆಳುವಾಗಿರುವಂತ ಅವಲಕ್ಕಿನೂ ಸಹ ಇಲ್ಲೇ ತಗೋಬಹುದು. ನಿಮ್ಮ ಮನೆಯಲ್ಲಿ ಯಾವ್ದು ಅವೈಲೇಬಲ್ ಇತ್ತಲ್ಲ ಅದನ್ನ ನೀವು ಯೂಸ್ ಮಾಡ್ಕೊರಿ. ಇವಾಗ ಈ ಅವಲಕ್ಕಿನ ಚೆನ್ನಾಗಿ 2 ರಿಂದ 3 ಸತಿ ನಾವು ಈ ರೀತಿ ನಾವು ವಾಶ್ ಮಾಡ್ಕೋಬೇಕಾಕತಿ. ಅದು ಸ್ವಲ್ಪ ನೀರ್ ಬರೋವರೆಗೂ ಚೆನ್ನಾಗಿ ತೊಳ್ಕೊಂಡ್ರೆ ಆಯ್ತು. ನಾನು ಇವಾಗ ಇದನ್ನ ವಾಶ್ ಮಾಡ್ಕೊಂಡು ತಗೊಂಡ್ ಬರ್ತಾನೆ ನೋಡ್ರಿ. ನಾನಿಲ್ಲಿ ತಗೊಂಡಿರೋದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಇದಕ್ಕಿವಾಗ ಸ್ವಲ್ಪ ಅವಲಕ್ಕಿ ಮುಣಗುವಷ್ಟು ನೀರ್ನ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ನೆನೆಯೋದಕ್ಕೆ ನಾನಿಲ್ಲೇ ಇಟ್ಬಿಡ್ತಾನೆ. ನೀವು ಒಂದ್ ವೇಳೆ ತೆಳು ಅವಲಕ್ಕಿ ತಗೊಂಡಿದ್ರೆ ಇದನ್ನ ನೆನೆಸೋ ಅವಶ್ಯಕತೆ ಇಲ್ಲ. ಅವಲಕ್ಕಿ ಸ್ವಲ್ಪ ಚೆನ್ನಾಗಿ ನೆನಿಲಿ, ಅಷ್ಟೊತ್ತಿಗೆ ಹಿಟ್ಟು ಕೂಡ ಇಲ್ಲೇ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡನಿ. ಅರ್ಧ ಕಪ್ ನಷ್ಟು ರಾಗಿ ಹಿಟ್ಟನ್ನು ಕೂಡ ಇದಕ್ಕೆ ಇದೇ ಬೌಲ್ಗೆ ಸೇರಿಸ್ಕೊಕತ್ತೇನೆ ನೋಡ್ರಿ. ಇವಾಗ ಅರ್ಧ ಕಪ್ ನಷ್ಟು ನಾನಿಲ್ಲೇ ಚಿರೋಟಿ ರವೆನ ಇಲ್ಲೇ ತಗೊಂಡನಿ. ನಿಮ್ಮ ಮನೆಯಲ್ಲಿ ಯಾವ್ದು ಉಪ್ಪಿಟ್ಟು ರವೆ ಇರ್ತತಲ್ಲ ಅದನ್ನು ಕೂಡ ನೀವು ತಗೋಬೋದಿಲ್ಲ, ಯಾವ್ದಾದ್ರೂ ರವೆನ ಯೂಸ್ ಮಾಡ್ಬೋದು. ಇವಾಗ ಅದೇ ಕಪ್ಪಿನ ಅಳತಿ ಒಳಗ ನಾನಿಲ್ಲಿ ಅರ್ಧ ಕಪ್ ನಷ್ಟು ಕಡಲೆ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಕತ್ತಾನಿ. ನೀವು ಮೆಜರ್ಮೆಂಟಿಗೆ ಅಂತೇಳಿ ಲೋಟ ಅಥವಾ ಕಪ್ಪು ಯಾವ್ದಾದ್ರು ನೀವು ನಿಮ್ಮ ಮನೇಲಿ ಇರೋದನ್ನ ಬಳಸ್ಕೋರಿ, ಆದ್ರೆ ಕರೆಕ್ಟ್ ಮೆಜರ್ಮೆಂಟ್ನ ಅಳತಿ ಮಾಡ್ಕೋರಿ. ಇವಾಗ ಹಿಟ್ಟನೆಲ್ಲ ಚೆನ್ನಾಗಿ ಒಂದ್ಸಲ ಈ ರೀತಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ನಾನಿಲ್ಲಿ ಅದೆಲ್ಲ ಹೊಂದ್ಕೋಬೇಕು ಹಿಟ್ಟು, ಆ ರೀತಿಯಿಂದ ಮಿಕ್ಸ್ ಮಾಡಿ ಇಟ್ಕೊಂಡನಿ. ಇದಕ್ಕೆ ಇವಾಗ ನಾನಿಲ್ಲಿ 1 ಕಪ್ ನಷ್ಟು ಮೊಸರನ್ನು ಕೂಡ ಇದಕ್ಕೆ ಸೇರಿಸ್ಕೊಕತ್ತಾನಿ. ನೀವು ನೋಡ್ತಿರ್ಬೋದು ಇಲ್ಲಿ ಮೊಸರು ಕೂಡ ನಾನು ಇಲ್ಲಿ ಜಾಸ್ತಿ ಗಟ್ಟಿದಂತ ತಗೊಂಡಿಲ್ಲ, ನೀವು ಹುಳಿ ಮೊಸರು ಕೂಡ ಇಲ್ಲಿ ಬಳಸ್ಕೋಬಹುದು. ಕೊನೆಯದಾಗಿ ಇವಾಗ ನಾನಲ್ಲಿ 1 ಕಪ್ ನಷ್ಟು ನೀರನ್ನು ಕೂಡ ಇಲ್ಲೇ ಸೇರಿಸ್ಕೊಂಡನಿ. ಇವಾಗ ಇದನ್ನ ನೀಟಾಗಿ ಒಂದು ಸ್ಪೂನಿಂದ ನೀರೆಲ್ಲ ಹಿಟ್ಟು ಹಿಡ್ಕೋಬೇಕು, ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಒಂದೇ ಸಲ ನೀರು ಹಾಕೊಂಡ್ಬಿಟ್ರೆ ದೋಸೆ ಮಾಡುವಾಗ ತೆಳು ಅನ್ಸಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆದ್ರಿಂದ ಮೊದಲಿಗೆ 1 ಕಪ್ ನಷ್ಟು ನೀರು ಹಾಕೋರಿ, ಆಮೇಲೆ ಬೇಕಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ನಾನಿಲ್ಲೇ ಈ ರೀತಿಯಾಗಿ ಇದನ್ನ ಸ್ವಲ್ಪ ದಪ್ಪವಾಗೆ ಕಲಸಿಟ್ಕೊಂಡ ನೋಡ್ರಿ. ಇದನ್ನೇನು ರೆಸ್ಟ್ ಮಾಡ್ಬೇಕಂತಿಲ್ಲ, ನಾವು ಕಲಸಿಟ್ಕೊಂಡ್ರೆ ಸಾಕು. ಇಲ್ಲಿ ನಾವು ಹಿಟ್ಟು ಕಲಸೋ ಅಷ್ಟೊತ್ತಿಗೆ ಇಲ್ಲಿ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿರ್ತತ್ ನೋಡ್ರಿ. ನಾನು ಅವಾಗ್ಲೇ ಹೇಳ್ದಂಗ ನೀವು ತೆಳು ಅವಲಕ್ಕಿ ತಗೊಂಡಿದ್ರ ನೀವು ಡೈರೆಕ್ಟ್ ಆಗಿ ಹಂಗ ಮಿಕ್ಸಿ ಕೂಡ ಇಲ್ಲೇ ವಾಶ್ ಮಾಡ್ಕೊಂಡು ಹಾಕೊಂಡ್ಬಿಡ್ಬೋದು. ಇದು ಸ್ವಲ್ಪ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ನಾನಿಲ್ಲಿ ಹಿಟ್ಟು ಕಲಸೋ ಮಟ ಇದನ್ನ ನೆನ್ಸೋದಕ್ಕೆ ಇಟ್ಟಿದ್ದೆ. ಇಲ್ಲಿ ಅವಲಕ್ಕಿನ ನಾನಿಲ್ಲೇ ಒಂದು ಜಾರ್ಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಇದನ್ನ ನುಣ್ಣಗ ಇಲ್ಲೇ ರುಬ್ಕೊಂಬಂದ ನೋಡ್ರಿ. ಯಾವುದೇ ರೀತಿ ತರಿ ಆಗಿರಬಾರ್ದು, ಆ ರೀತಿ ಇದನ್ನ ರುಬ್ಕೊಂಬರ್ಬೇಕು. ಇವಾಗ ನಾನಿಲ್ಲಿ ಅವಲಕ್ಕಿ ರುಬ್ಬಿರುವಂತ ಜಾರ್ಗೆನ ನಾವೇನ್ ಹಿಟ್ಟು ಕಲ್ಸಿಟ್ಕೊಂಡಿದ್ವಲ್ಲ ಅದ್ರ ಅರ್ಧದಷ್ಟು ನಾನಿಲ್ಲಿ ಸೇರಿಸ್ಕೊಕತ್ತ ನೋಡ್ರಿ. ಈ ರೀತಿ ನಾವು ಅವಲಕ್ಕಿಯಲ್ಲೇ ರುಬ್ಬೋದ್ರಿಂದ ಚೆನ್ನಾಗಿ ಇನ್ನ ಸ್ಮೂತ್ ಆಗಿ ನಾವು ಪೇಸ್ಟ್ ಮಾಡ್ಕೊಂಡು ಬರ್ಬೋದು. ನಾನಿವಾಗ ಎಲ್ಲ ಹಿಟ್ಟನ್ನೆಲ್ಲ ರುಬ್ಕೊಂಡು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡ ನೋಡ್ರಿ. ಈ ಹಿಟ್ಟನ್ನ ನಾವಿವಾಗ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ನಾವ್ ಇದನ್ನ ಕಂಟಿನ್ಯೂಸ್ ಆಗಿ ಈ ರೀತಿ ತಿರ್ಗಿಸ್ಕೊಂತ ಇದನ್ನ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು. ಯಾಕಂದ್ರೆ ಅವಲಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ರ ದೋಸೆ ತುಂಬಾ ಚೆನ್ನಾಗಿ ಬರ್ತತಿ. ಆದ್ರಿಂದ ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ರೆಡಿ ಆಗೈತಿ. ಇವಾಗ ಈ ಹಿಟ್ಟಿಗೆನ ನಾನು ಇವಾಗ 1 ಸ್ಪೂನ್ ಅಷ್ಟು ಸಕ್ಕರೆನ ಇಲ್ಲೇ ಸೇರಿಸ್ಕೊಕತ್ತಾನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾನು ಕೂಡ ನಾನಿಲ್ಲೇ ಸೇರಿಸ್ಕೊಂಡಾನಿ. ಸ್ವಲ್ಪ ಅದು ಆಕ್ಟಿವೇಟ್ ಆಗೋದಕ್ಕೆ ಮೇಲ್ಗಡೆ ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಇವಾಗ ಸೋಡಾ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ. ಸೋಡಾ ಬದಲಿಗೆ ನೀವು ಬೇಕಂದ್ರೆ ಈನೋ ಕೂಡ ಬಳಸ್ಬೋದು. ಆಮೇಲೆ ಈ ಹಿಟ್ಟನ್ನ ನೀವು ಫರ್ಮೆಂಟೇಷನ್ ಮಾಡಿ ಕೂಡ ನೀವು ದೋಸೆ ಮಾಡ್ಕೋಬಹುದು ನೋಡ್ರಿ. ನಾವ್ ಯಾವ ರೀತಿ ಮಿಕ್ಸ್ ಮಾಡಿರ್ಬೇಕಂದ್ರೆ ನಾನು ಇಲ್ಲಿ ತೋರ್ಸಾತ್ನ ನೋಡಿ, ಈ ರೀತಿ ಗುಳ್ಳೆಗಳು ಅಂದ್ರೆ ದೋಸೆ ಹಿಟ್ಟು ಹದವಾಗೈತೆ ಅಂತ ಹೇಳಿ. ಇವಾಗ ಇದನ್ನ ಒಂದು 5 ನಿಮಿಷ ನಾವು ರೆಸ್ಟ್ ಮಾಡೋದಕ್ಕೆ ಇಟ್ಬಿಡೋಣ. ದೋಸೆ ಮೇಲೆ ಹಚ್ಚೋದಕ್ಕೆ ನಾನಿಲ್ಲಿ ಇನ್ಸ್ಟೆಂಟ್ ಆಗಿ ರೆಡ್ ಚಟ್ನಿನೂ ಕೂಡ ನಿಮ್ಗೆ ಹೇಳ್ಕೊಡ್ತಾನಂತ. ಇವಾಗ 1 ಕಪ್ಪಿಗೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಖಾರದ ಪುಡಿನ ಇಲ್ಲೇ ಸೇರಿಸ್ಕೊಂಡನಿ. ಆಮೇಲೆ 1 ಸ್ಪೂನ್ ಅಷ್ಟು ತುಪ್ಪನ ಇಲ್ಲೇ ಸೇರಿಸ್ಕೊಕತ್ತಾನ ನೋಡಿ. ಈ ಖಾರದ ಪುಡಿನ ನೀವು ಬೇಕಂದ್ರೆ ತುಪ್ಪದಲ್ಲೂ ಕೂಡ ನೀವು ಕಲಿಸ್ಕೋಬಹುದು, ಇಲ್ಲ ಬರೀ ಎಣ್ಣೆಯಲ್ಲೂ ಕೂಡ ನೀವು ಬಳಸ್ಕೋಬಹುದು. ನಾನಿಲ್ಲಿ 1 ಕಪ್ ನಷ್ಟು ತುಪ್ಪ ಹಾಕೊಂಡು 2 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕೊಂಡು ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ ನೋಡ್ರಿ. ಈ ರೀತಿ ಸ್ವಲ್ಪ ತೆಳುವಾಗಿ ಆಗೋವರೆಗೂ ಇದನ್ನ ಎಣ್ಣೆ ಅಥವಾ ತುಪ್ಪದಲ್ಲಿ ನೀವು ಈ ರೀತಿಯಾಗಿ ಕಲಸಿಟ್ಕೊಂಡ್ರ ದೋಸೆಗೆ ಹಚ್ಚುವಂತ ಕೆಂಪು ಚಟ್ನಿ ಕೂಡ ಸೆಕೆಂಡ್ಸ್ ಒಳಗ ನಿಮ್ಗೆ ರೆಡಿ ಆಗ್ಬಿಡ್ತತಿ.
ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರ್ತತಿ. ಇವಾಗ 5 ನಿಮಿಷ ಆದ್ಮೇಲೆ ನಾನಿಲ್ಲಿ ನಾವೇನು ಹಿಟ್ಟೆಲ್ಲ ಕಲಸಿಟ್ಟಿದ್ವಲ್ಲ ಅದನ್ನ ನಿಮ್ಗೆ ತೆಗೆದು ತೋರ್ಸಾತನ್ ನೋಡ್ರಿ. ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಮತ್ತೊಂದು 2 ನಿಮಿಷ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂದ್ ವೇಳೆ ದೋಸೆ ಹಿಟ್ಟು ಗಟ್ಟಿ ತರ ಅನ್ಸಿದ್ರೆ ನೀರ್ ಹಾಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನೀವು. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಗುಳ್ಳೆಗಳು ಬಂದಾವ ಅಂತೇಳಿ. ಈ ರೀತಿ ಗುಳ್ಳೆಗಳು ಬರೋವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕು. ಬನ್ನಿ ಇವಾಗ ಈ ದೋಸೆ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತಾನಂತ. ಇವಾಗ ಹಂಚು ಚೆನ್ನಾಗಿ ಕಾದಾದ್ಮೇಲೆ ಅದನ್ನ ಮೀಡಿಯಂ ಫ್ಲೇಮ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರ್ ಚಿಮ್ಕಿಸಿ ಇದ್ರ ಟೆಂಪರೇಚರ್ನ ನಾವು ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಕಾಟನ್ ಬಟ್ಟೆಲೆ ಚೆನ್ನಾಗಿ ಇದನ್ನ ಒರೆಸ್ಕೊಂಡಿಟ್ಕೊಂಡನಿ. ಏನು ಎಣ್ಣೆದು ಏನು ಹಾಕೋದು ಬೇಡ. ನಾವು ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಒಂದ್ 2 ಸ್ಪೂನ್ ಅಷ್ಟು ಹಿಟ್ಟನ್ನ ಹಾಕ್ಬಿಟ್ಟು ನಾವ್ ಯಾವ ರೀತಿ ದೋಸೆ ಮಾಡ್ತೇವಲ್ಲ ಆ ರೀತಿ ನೀವು ನಿಧಾನವಾಗಿ ಈ ರೀತಿ ಹರಡ್ಕೊಂತ ಬಂದ್ರೆ ಸೂಪರ್ ಆಗಿರುವಂತ ದೋಸೆ ನಿಮ್ಗೆ ರೆಡಿ ಆಗ್ಬಿಡ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ ದೋಸೆನೂ ಎಷ್ಟು ಚೆನ್ನಾಗಿ ಬಂದತ ಅಂತ ಹೇಳಿ. ಇವಾಗ ಇದನ್ನ ಹೈ ಫ್ಲೇಮ್ಗೆ ಹಾಕೊಂಡ್ಬಿಡೋಣ. ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ. ಸ್ವಲ್ಪ ಬೆಂದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ನೀವು ಸೇರಿಸ್ಕೋಬಹುದು. ಎಣ್ಣೆ ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗ್ತತಿ. ನೀವಿಲ್ಲೇ ನೋಡ್ತಿರ್ಬೋದು ನಾನು ತೋರಿಸ್ತಾ ಇದ್ದೇನೆ. ಇದು ಸ್ವಲ್ಪ ಕ್ರಿಸ್ಪಿ ಆಗೈತಿ. ಇವಾಗ ನಾವೇನ್ ಕಲಸಿಟ್ಟಿದ್ವಲ್ಲ ಖಾರದ ಪುಡಿ ಚಟ್ನಿ ಅದನ್ನ ಇಲ್ಲೇ ಇದಕ್ಕೆ ಸೇರಿಸ್ಕೋಕತ್ತಾನ ನೋಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ನೀವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬಹುದು. ನೀವು ಚೆನ್ನಾಗಿ ಕಲರ್ ಬರ್ಬೇಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ನೀವು ಬಳಸ್ಕೋಬಹುದು. ಇಲ್ಲೇ ಅದಕ್ಕೆ ಜಾಸ್ತಿ ಖಾರನೂ ಇರಲ್ಲ, ಕಲರು ಚೆನ್ನಾಗಿ ಬರ್ತತಿಲ್ಲೇ. ನಾನಿಲ್ಲಿ ಈ ರೀತಿಯಾಗಿ ಎಲ್ಲಾ ಕಡೆನೂ ಈ ಖಾರದನ್ನ ಹಚ್ಕೊಳಕತ್ತಾನ ನೋಡ್ರಿ. ಇವಾಗ ಇದು ಇನ್ನ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಹೈ ಫ್ಲೇಮ್ ಒಳಗ ಇಟ್ಕೊಂಡು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ದೋಸೆ ಸ್ವಲ್ಪ ಕ್ರಿಸ್ಪಿ ಆದ್ಮೇಲೆ ನಾನು ಇದನ್ನ ಈ ರೀತಿಯಾಗಿ ಮಡ್ಚ್ಕೊಳಕತ್ತಾನ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದೇ ರೀತಿ ಹಂಚಿಗೂ ಹತ್ತಲ್ಲ. ಆಮೇಲೆ ತುಂಬಾ ಸೂಪರ್ ಕ್ರಿಸ್ಪಿಯಾಗಿ ಬರ್ತತಿ ಇದು ದೋಸೆ. ಆಮೇಲೆ ಹೆಲ್ದಿ ಆಗಿ ಕೂಡ ನಾವು ರಾಗಿ ಹಿಟ್ಟು ಬಳಸಿರೋದ್ರಿಂದ ಮಿಲೆಟ್ಸ್ ದೋಸೆ ಅಂತಾನೂ ಕೂಡ ಇದನ್ನ ಹೇಳ್ಬೋದು. ನಾನಿಲ್ಲೇ 2ನೇ ದೋಸೆನೂ ಕೂಡ ನಿಮ್ಗೆ ತೋರ್ಸಾತನ ನೋಡ್ರಿ. ಇಲ್ಲಿ ಮಡ್ಚ್ಬಿಟ್ಟು ಪ್ರತಿಯೊಂದು ದೋಸೆನೂ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವು. ನಿಮ್ಗೆ ಒಂದ್ ವೇಳೆ ಈ ರೀತಿ ಕ್ರಿಸ್ಪಿ ಮಸಾಲೆ ದೋಸೆ ಬೇಡಪ್ಪ ಅಂತಂದ್ರ ನೀವು ಈ ರೀತಿಯಾಗಿ ನಾರ್ಮಲ್ ದೋಸೆನೂ ಕೂಡ ನೀವು ಮಾಡ್ಕೋಬಹುದು. ನಿಮ್ಗೆ ಯಾವ ದೋಸೆ ಬೇಕೋ ಆ ದೋಸೆ ನೀವು ಈ ಹಿಟ್ಲೇನ ಮಾಡ್ಕೋಬಹುದು. ಉತ್ತಪ್ಪ ಮಾಡ್ಕೋಬಹುದು ಅಥವಾ ಇದೇ ಹಿಟ್ಟನ್ನ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಪಡ್ಡು ಕೂಡ ನೀವು ಮಾಡ್ಕೋಬಹುದು. ನಾನು ಇಲ್ಲಿ ತೋರ್ಸಾತ ನೋಡ್ರಿ. ಒಂದು ಪ್ಲೇನ್ ದೋಸೆ ಕೂಡ ನಾನು ನಿಮ್ಗೆ ಮಾಡಿ ತೋರ್ಸಾತನಿಲ್ಲೇ. ಆಮೇಲೆ ನೀವು ನಾನ್ ಸ್ಟಿಕ್ ತವಾ ಇಲ್ಲ ಐರನ್ ತವಾದೊಳಗೆ ಮಾಡೋದಾದ್ರೆ ಪ್ರತಿ ಸಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ದೋಸೆ ಹಾಕೋರಿ. ಅವಾಗ ಹಂಚಿಗೆ ಹತ್ತೋದಿಲ್ಲ ದೋಸೆ ಹಿಟ್ಟು. ಈ ದೋಸೆ ಕಲರು ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಆಗಿ ಬಂದತ್ ಅಂತೇಳಿ. ಸೇಮ್ ಹೋಟೆಲ್ ತರಾನ ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಹೆಲ್ದಿಯಾಗಿ ಕೂಡ ಇದು ಇರ್ತತಿ. ನಾನು ನಿಮ್ಗೆ ಕಟ್ ಮಾಡಿ ಕೂಡ ತೋರ್ಸಾತ ನೋಡ್ರಿ. ಅದ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ತೆಳುವಾಗೈತೆ ಅಂತ ಹೇಳಿ. ಆಮೇಲೆ ನೀವು ಈ ರೀತಿ ಸಾಫ್ಟ್ ಆಗಿ ಕೂಡ ನೀವು ದೋಸೆನ ಮಾಡ್ಕೊಂಡ್ಬಿಡ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಳಗೆ ನೀವು ಈ ದೋಸೆ ಹಿಟ್ಟನ್ನ ಮಾಡ್ಕೋಬಹುದು. ಈ ಹಿಟ್ಟನ್ನ ನೀವು ಫರ್ಮೆಂಟೇಶನ್ ಆಗೋದಕ್ಕಿಟ್ಟು ಬೆಳಗ್ಗೆ ಮಾಡುವಾಗ ಸೋಡಾ ಅಥವಾ ಏನು ಹಾಕ್ಲಂಗ ಕೂಡ ನೀವು ಮಾಡ್ಕೊಂಡ್ಬಿಡ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಈ ದೋಸೆನ ಮಾಡ್ಕೊಂಡ್ಬಿಡ್ಬೋದು. ಒಂದೇ ರೀತಿ ದೋಸೆ ತಿಂದು ಬೇಜಾರಾಗಿದ್ರೆ ಖಂಡಿತ ಹೆಲ್ದಿ ಆಗಿರುವಂತ ಈ ದೋಸೆನ ಟ್ರೈ ಮಾಡಿ. ಹಂಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಂಗ ಹೈಪ್ ಆಪ್ಷನ್ ಇರ್ತತಿ, ಹೈಪ್ ಮಾಡೋದನ್ನ ಮರಿಬೇಡಿ.